ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದೀರಾ ಇವತ್ತೊಂದು ಹಿಡಿದಲ್ಲಿ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂದರೆ ಹೇಳ್ಬೇಕ್ರೆ, ವಾಟ್ಸಪ್ನಲ್ಲಿ ನೀವು 4 ಹೊಸ ಫೀಚರ್ ಬಂದಿದೆ. ಆ ಹೊಸ ಫೀಚರ್ ಪ್ರತಿಯೊಬ್ಬ ವಾಟ್ಸಪ್ವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನೂರಿಗೆ ಯಾರು ಕೂಡ ಈ ಫೀಚರ್ಸ್ ಬಗ್ಗೆ ಯಾರು ಕೂಡ ವೀಡಿಯೋ ಮಾಡಿಲ್ಲ. ಯಾಕೆ ವೀಡಿಯೋ ಅಂದರೆ ಈ ಹೊಸ ಅಪ್ಡೇಟ್ ಬಂದಿದೆ ವಾಟ್ಸಪ್ಪಲ್ಲಿ. ಹೇಳ್ಬೇಕ್ರೆ ನ್ಯೂ ಫೀಚರ್ಸ್, ಬೆಸ್ಟ್ ಫೀಚರ್ಸ್ ಅಂತ ನೋಡ್ಬೇಕು ಅಂದರೆ ವಾಟ್ಸಪ್ನಲ್ಲಿ ಇವು 4 ಫೀಚರ್ಸ್ ನಿಮಗೆ ತುಂಬ ಅಂದರೆ ತುಂಬ ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡೋರು ಇವು 4 ಫೀಚರ್ಸ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ 4 ಫೀಚರ್ಸ್ ಬಂದಿದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರೋ ನೋಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಟನ್ನದು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಯಾರೋ ಸ್ಕಿಪ್ ಮಾಡಿದ್ದೀನಿ ಕೊನೆಯವರಿಗೆ ನೋಡ್ಬೇಕತ್ತೆ. ಯಾಕಂದರೆ ವಾಟ್ಸಪ್ ಅಷ್ಟು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಾಟ್ಸಪ್ಪಲ್ಲಿ 4 ನ್ಯೂ ಫೀಚರ್ಸ್ ಬಂದಿದೆ. ಪ್ರತಿಯೊಂದು ಫೀಚರ್ಸ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯಾರ್ಯಾರು ವಾಟ್ಸಪ್ ಎಲ್ಲ ಯೂಸ್ ಮಾಡೋದಿಲ್ಲ ಅವ್ರಿಗೆಲ್ಲರೂ ಶೇರ್ ಮಾಡಬೇಕು. ವಾಟ್ಸಪ್ ಯಾರ್ಯಾರು ಯೂಸ್ ಮಾಡ್ತಾರೆ ಅವರೆಲ್ಲರೂ ಶೇರ್ ಮಾಡಿ. ಯಾಕಂದರೆ ವಾಟ್ಸಪ್ ಯೂಸ್ ಮಾಡೋದಿಲ್ಲ ಶೇರ್ ಮಾಡಿದ್ರು ಕೂಡ ಅವ್ರು ನೋಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಯಾರ್ಯಾರು ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ವಿಡಿಯೋ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಸ್ವಲ್ಪ ಗೊತ್ತಾಗಲಿ, ಹೊಸ ಫೀಚರ್ಸ್ ಬರ್ತಾ ಇದೆ, ಇದೇ ರೀತಿ ಬರ್ತಾ ಇದೆ, ಅದರ ಫೀಚರ್ಸ್ ಯಾವ ರೀತಿ ಯೂಸ್ ಮಾಡ್ಕೊಂತ ನಿಮಗೆ ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೇಳ್ತೀನಿ, ಆ ಒಂದು ಫೀಚರ್ಸ್ ನಿಮ್ಮ ಹತ್ತಿರ ಬರಬೇಕಂದ್ರೆ ಏನು, ಜಸ್ಟ್ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಗುತ್ತೆ. ನಿಮ್ಮ ಒಂದು ವಾಟ್ಸಪ್ ಯಾವ ರೀತಿ ಅಪ್ಡೇಟ್ ಮಾಡೋದು ಏನೋ ಜಸ್ಟ್ ಹೇಳ್ಬೇಕು. ನಾನು ನಿಮಗೆ GB ವಾಟ್ಸಪ್ ಯಾವ ರೀತಿ ಅಪ್ಡೇಟ್ ಮಾಡೋದು ಒಂದು ವಿಡಿಯೋ ಮಾಡಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಐ ಕಾರ್ಡಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡಿ ಈಸಿಯಾಗಿ ನೀವು ನ್ಯೂ ವರ್ಷನ್ ಹೊಸ ಬೆಸ್ಟ್ ಅಪ್ಡೇಟ್ ಬಂದೆ ಆ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಿಮಗೂ ಕೂಡ ಇವು 4 ಹೊಸ ಫೀಚರ್ಸ್ ಬರ್ತವೆ. ಯಾವ 4 ಹೊಸ ಫೀಚರ್ಸ್ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅವ್ನು ವಾಟ್ಸಪ್ 4 ಫೀಚರ್ಸ್. ಯಾವ ಒಂದು ಫೀಚರ್ಸ್ ಅವು ಯಾವುದು ಅಂತ ನೋಡೋಣ ಅಂತ ಹೇಳ್ತಾ ಇವತ್ತು ಮೊಬೈಲ್ ಸ್ಕ್ರೀನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್, ಈಗ ನಾನು ನಿಮಗೆ ವಾಟ್ಸಪ್ಪಲ್ಲಿ ಬಂದಂಥ 4 ಹೊಸ ನ್ಯೂ ಫೀಚರ್ಸ್ ನಾನು ನಿಮ್ಮ ಮುಂದೆ ಇವತ್ತು ಕ್ಲಿಯರಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ ವಾಟ್ಸಪ್ನಲ್ಲಿ ಬಂದಂಥ 4 ನ್ಯೂ ಫೀಚರ್ಸ್ ಯಾವ ಒಂದು ಫೀಚರ್ಸ್ ಬಂದಿದೆ ಅಂತ ಇವತ್ತೊಂದು ಕ್ಲಿಯರಾಗಿ ನೋಡೋಣ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಕೊನೆಯವರಿಗೆ ಆ ವಾಟ್ಸಪ್ನಲ್ಲಿ ಬಂದಂಥ 4 ಹೊಸ ನ್ಯೂ ಫೀಚರ್ಸ್ ಯಾವ ಫೀಚರ್ಸ್ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇದಾಗಿ ಬಂದಂಥ ವಾಟ್ಸಪ್ನಲ್ಲಿ ಬಂದಂಥ ಮೊದಲನೇ ಫೀಚರ್ಸ್ ಏನಪ್ಪ ಅಂದರೆ ಹೇಳ್ಬೇಕಾದ್ರೆ, ನಿಮ್ಮ ಒಂದು ಚಾಟ್ ಓಪನ್ ಮಾಡಿ, ನಿಮ್ಮೊಂದು ವಾಟ್ಸಪ್ಪಲ್ಲಿ ಹೋಗಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಡಿ ಮೊದಲನೇ ಫೀಚರ್ಸ್ ಏನಪ್ಪ ಅಂದರೆ ವಾಯ್ಸ್ ಚೇಂಜ್. ವಾಯ್ಸ್ ಚೇಂಜ್ ಅಂದರೆ ನೀವು ನಿಮ್ಮೊಂದು ಫ್ರೆಂಡ್ಸ್ ಜೊತೆ ಯಾರಾದ್ರ ಜೊತೆ ನೀವು ವಾಯ್ಸ್ ಆಗಿ ನೀವು ಇದು ಮಾಡ್ತಾಯಿದ್ರೆ, ವಾಯ್ಸ್ ಚಾಟ್ ಮಾಡ್ತಾಯಿದ್ರೆ ಆವಾಗ ನಿಮ್ಮೊಂದು ವಾಯ್ಸ್ ಚೇಂಜ್ ಮಾಡ್ಕೋಬೋದು ಕೂಡ. ಇದು ಹೊಸ ಫೀಚರ್ಸ್ ಅಂತಲೇ ಹೇಳ್ಬೋದು. ಮೊದಲನೇ ಫೀಚರ್ಸ್ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ. ಯಾಕಂದರೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ನೀವು ವಾಯ್ಸ್ ಚಾಟ್ ಕೂಡ ಮಾಡ್ಬೋದು. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಯಾವ ಒಂದು ಚಾಟ್ ಬೇಕು ಆ ಒಂದು ಚಾಟ್, ಯಾವ ಒಂದು ನಿಮಗೆ ವಾಯ್ಸ್ ಬೇಕು ಆ ಒಂದು ವಾಯ್ಸ್ ನೀವು ಇನ್ನು ನೋಡ್ಕೊಂಡು ನೀವು ಚಾಟ್ ಮಾಡ್ಕೊಂಡು ನಿಮ್ಮೊಂದು ಫ್ರೆಂಡ್ಸ್ ಜೊತೆ ಯಾರಾದ್ರ ಜೊತೆ ನೀವು ವಾಯ್ಸ್ ಚಾಟ್ ಮಾಡ್ಕೋಬೋದು. ಇದು ಕೂಡ ಮೊದಲನೇ ಫೀಚರ್ಸ್. ಇದು ಕೂಡ ಬೆಸ್ಟ್ ಫೀಚರ್ಸ್, ನನಗೆ ತುಂಬ ಇಷ್ಟ ಆಯಿತು. ಇದು ಮೊದಲನೇ ಫೀಚರ್ಸ್. ಇನ್ನು ಸೆಕೆಂಡ್ ಫೀಚರ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ಏನು, ಜಸ್ಟ್ ನಿಮ್ಮೊಂದು ವಾಟ್ಸಪ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಡಿ ಇಲ್ಲಿ ನಿಮಗೆ ಮೆಸೇಜ್ ಅಂತ ಸೆಕೆಂಡ್ ಕಾಣ್ತಾ ಇಲ್ಲ, ಹತ್ತಿರ ಮೇಲೆ ಕ್ಲಿಕ್ ಮಾಡಿ. ಇದು ಕೂಡ ನ್ಯೂ ಫೀಚರ್ಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು. ಇದರಿಂದ ನಿಮಗೆ ಏನು ಲಾಭ ಆಗುತ್ತೆ, ಈ ಮೆಸೇಜ್ನಿಂದ ಏನು ಲಾಭ ಆಗುತ್ತೆ ಅಂತ ಹೇಳ್ಬೇಕಾರೆ, ಮೊದಲನೇಗೆ ಹೇಳ್ಬೇಕಾರೆ ಈ ಮೆಸೇಜ್ ಮೇಲೆ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೇಳ್ಬೇಕಾರೆ ನಿಮ್ಮೊಂದು ಫ್ರೆಂಡ್ಸ್ ಯಾರಾದರೂ ವಾಟ್ಸಪ್ಪು ಅಂದರೆ ಹೇಳ್ಬೇಕಾರೆ, ಈಗ ಎಕ್ಸಾಂಪಲ್ ಈಗ ಹೇಳ್ಬೇಕಾರೆ ನಿಮ್ಮೊಂದು ಫ್ರೆಂಡ್ಸ್ ಬರ್ತಡೇ ಇದೆ. ಯಾವಾಗ ಅಂದರೆ 26ನೇ ತಾರೀಕು ಡೇಟಿಗೆ ಬರ್ತಡೇ ಇದೆ. ಆದರೆ ನೀವು ಅದೊಂದು ಡೇಟಿಗೆ ನಿಮಗೆ ನೆನಪು ಬರಲ್ಲ, ನಿಮಗೆ ನೆನಪೇ ಆಗಲ್ಲ ಅದೊಂದು ಅವರೊಂದು ಬರ್ತಡೇ. ಆವಾಗ ನೀವು ಅವ್ರಿಗೆ ಅವರಿಗೆ ನೀವು ವಿಶ್ ಮಾಡೋಕ್ಕೆ ಆಗಲ್ಲ. ಏನೂ ಜಸ್ಟ್ ಏನೂ ಇಲ್ಲ, ನೀವು ಈ ಫೀಚರಿಂದ ನೀವು ಯೂಸಿಯಾಗಿ ಮೆಸೇಜ್ ಮಾಡ್ಬೋದು. ಏನೋ ಜಸ್ಟ್ ಹೇಳ್ಬೇಕಾರೆ, ನೀವು ಯಾರಿಗೆ ಮೆಸೇಜ್ ಮಾಡ್ಬೇಕಂತ ಇದ್ದೀರಾ ಅವರೊಂದು ಪ್ರೊಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಯಾವ ಒಂದು ಡೇಟಿಗೆ ಅವರೊಂದು ಮೆಸೇಜ್ ಹೋಗ್ಬೇಕು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು, ಆನಂತರ ಯಾವ ಒಂದು ಟೈಮಲ್ಲಿ ಅವರಿಗೆ ಒಂದು ನಿಮ್ಮೊಂದು ಮೆಸೇಜ್ ತಲುಪಬೇಕು, ಮತ್ತು ಯಾವ ಒಂದು ಮೆಸೇಜ್ ಹೋಗ್ಬೇಕು ಅಂತ ನೀವು ಸೆಟ್ ಮಾಡ್ಕೊಂಡು ನೋಡಿ. ನಾನು ಹ್ಯಾಪಿ ಬರ್ತೇನೆ ಅಂತ ಹಾಕ್ತೀನಿ. ಈಗ ಏನಾದರೂ ಹಾಕಿಬಿಡ್ತೀನಿ ನೋಡಿ, ಹ್ಯಾಪಿ ಬರ್ತೇನೆ ಇತ್ತು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಡೇಟು ಟೈಮು ನೋಡ್ಬೋದು. ನೋಡಿ ಈ ಟೈಮಿಗೆ ಅವನಿಗೆ ಹೋಗಿ ತಲುಪಬೇಕು ನನ್ನೊಂದು ಮೆಸೇಜ್. ಜಸ್ಟ್ ಈ ಟೈಮ್ ನೋಡ್ಕೊಂಡು ಯಾವ ಒಂದು ಡೇಟ್ ಬೇಕು ಆ ಒಂದು ಡೇಟಿಗೆ ಟೈಮ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಯಾವ ಒಂದು ಡೇಟಿಗೆ 27 ಡೇಟಿಗೆ ಅವನಿಗೆ ತಲುಪಬೇಕು. ಜಸ್ಟ್ ಅವನು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕು, 27ನೇ ಡೇಟಿಗೆ ಅವನಿಗೆ ಈಸಿಯಾಗಿ ಅದು ಮೆಸೇಜ್ ಹೋಗಿ ತಲುಪುತ್ತೆ. ಇದು ಕೂಡ ಬೆಸ್ಟ್ ಒಳ್ಳೆಯ ಇದನ್ನ ಅಂತಲೇ ಹೇಳ್ಬೋದು, ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಇದು ಕೂಡ ಹೊಸ, ಇದನ್ನು ಕೂಡ ನನಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನೀವು ಅಡ್ವಾನ್ಸ್ ಇದು ಮಾಡ್ಬೋದು, ಇಲ್ಲಿ ಸೆಟ್ ಮಾಡಿಬಿಟ್ರೆ ಸಾಕು ಆಟೋಮೆಟಿಕ್ ಅವರಿಗೆ ಹೋಗುತ್ತೆ. ಇದು ಕೂಡ ಮೊದಲನೇ ಹೊಸ ಇದು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಫೀಚರ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ಬಂದಂಥ ಸೆಕೆಂಡ್ ಫೀಚರ್ಸ್ ಏನೂ ಇಲ್ಲ, ಜಸ್ಟ್ ಹೇಳ್ಬೇಕ್ರೆ ಇದು 3ನೇ ಫೀಚರ್ಸ್ ಅಂತ. ನಾವೇನೂ ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಟೋ ರಿಪ್ಲೈ ಅಂತ ಬಂದಿದೆ. ಇದು ಕೂಡ ಆಟೋ ರಿಪ್ಲೈ ನೀವು ಏನಂದರೆ ಜಸ್ಟ್ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ನೀವು ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂದರೆ ಆಟೋಮೆಟಿಕ್ ರಿಪ್ಲೈ ಆಗುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡೋಣ ಅನ್ನಿಸ್ತಿದೆ. ಯಾಕಂದರೆ ಇದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲಿಯರ್ಗೆ ನೀವು ಆಟೋ ರಿಪ್ಲೈ ಯಾವ ರೀತಿ ಮಾಡೋದು ಅಂತ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಆದರೆ ಬಟ್ ನೀವು ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಮಾತ್ರ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಈ ಆಟೋ
ರಿಪ್ಲೈ ಕೂಡ ನೀವು ಈಸಿಯಾಗಿ ನೀವು ಮಾಡ್ಕೋಬೋದು. ಇದು ಕೂಡ ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು. ವಾಟ್ಸಪ್ನಲ್ಲಿ ಬಂದಂಥ 3 ಹೊಸ ನ್ಯೂ ಫೀಚರ್ಸ್ ಇದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ 4ನೇ ಫೀಚರ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ಜಸ್ಟ್ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ವಾಟ್ಸಪ್ ಇದ್ರ ಮೇಲೆ ಓಪನ್ ಮಾಡಿ. ಆ ನಂತರ ನೋಡಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಹೇಳ್ಬೇಕಾರೆ. ಯಾಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೇಕಾರೆ, ಇಲ್ಲಿ ಒಂದು ನಿಮಗೆ ಫೀಚರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಡಿಸ್ಮಿಸ್ ಮೆಸೇಜ್ ಅಂತ ಇಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. ಇದು ಆನ್ ಮಾಡಬೇಕು. ಇದು ಆನ್ ಮಾಡಿದರೆ ಏನಾಗುತ್ತೆ ಮೊದಲನೇ ಹೇಳ್ತೇನೆ, ನಾನು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಆನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ಬೇಕು, ನೀವು ಒಂದು ವಾರಗಳ ನಂತರ ನೀವು ಚಾಟ್ ಮಾಡಿದರೆ ನಿಮ್ಮೊಂದು ಚಾಟು ಎಷ್ಟು ಒಂದು ಮಂತ್ವರೆಗೆ ಇರುತ್ತೆ. ಆದರೆ ಬಟ್ ಇದನ್ನು ಆನ್ ಮಾಡಿ ನೀವು ಚಾಟ್ ಮಾಡಿದರೆ ನಿಮ್ಮೊಂದು ಚಾಟ್ 7 ದಿನಗಳ ಆದ ನಂತರ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನೀವು ಡಿಲೀಟ್ ಮಾಡೋದು ಬೇಡ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ನಿಮ್ಮೊಂದು ಫ್ರೆಂಡ್ಸ್ ಯಾರು ತಗೊಂಡಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಟೈಮ್ ಆನ್ ಆಗಿರುತ್ತೆ. ಇಲ್ಲಿ ನೋಡಿ ನಿಮ್ಮೊಂದು ಟೈಮ್ ಆನ್ ಆಯಿತು, ಆಟೋಮೆಟಿಕ್ ನಿಮ್ಮೊಂದು ಚಾಟ್ 7 ದಿನಗಳ ನಂತರ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಅಥವಾ ಆಟೋಮೆಟಿಕ್ ಅದು ಅವರೇ ಡಿಲೀಟ್ ಮಾಡ್ತಾರೆ. ಅದರಿಂದ ನಿಮ್ಮ ಸ್ಟೋರೇಜ್ ಕೂಡ ಜಾಸ್ತಿ ಆಗಲ್ಲ, ಇದನ್ನು ಕೂಡ ಜಾಸ್ತಿ ಆಗಲ್ಲ. ಇದು ಕೂಡ ಒಳ್ಳೆಯ ಒಂದು ಫೀಚರ್ಸ್. ಮತ್ತು ಅದ್ರ ಜೊತೆಗೆ ಹೊಸ ನ್ಯೂ ಫೀಚರ್ಸ್ ಒಂದು ಬಿಟ್ಟಿದ್ದಾರೆ, ಮತ್ತೊಂದು ಫೀಚರ್ಸ್ ಬಿಟ್ಟಿದ್ದಾರೆ ಎಕ್ಸ್ಟ್ರಾ. ಏನಪ್ಪ ಅಂದರೆ ನಿಮ್ಮೊಂದು ಪೇಮೆಂಟ್ ಕೂಡ ಮಾಡ್ಬೋದು. ನಿಮ್ಮೊಂದು ಪ್ರೊಫೈಲ್ ಯಾರಿಗೂ ಬೇಕಾದ್ರೆ ಮಾಡ್ಬೋದು. ಅವರು ನಿಮ್ಮೊಂದು ಫ್ರೆಂಡ್ಸ್ಗೆ ನೀವು ಅವ್ರ ವಾಟ್ಸಪ್ ಮೂಲಕ ಈಸಿಯಾಗಿ ಗೆಟ್ ಸ್ಟಾರ್ಟ್ ಅಂತ ಇದೆ. ನೀವು ಇದ್ರ ಮೂಲಕ ನೀವು ಈಸಿಯಾಗಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಅದು ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಬರ್ತವೆ. ಹಂಗೆ ಈಗ ನಾನು ನಿಮಗೆ ಇವತ್ತು ಕ್ಲಿಯರ್ಗೆ 4 ಹೊಸ ನ್ಯೂ ಫೀಚರ್ಸ್ ತೋರಿಸಿದ್ದೀನಿ. ಹೊಸ ಫೀಚರ್ಸ್ ಯಾವ ಒಂದು ಫೀಚರ್ಸ್ ಬಂದಿದೆ ಅಂತ ನಾನು ನಿಮಗೆ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನಿಸ್ತೈತೆ. ಮತ್ತು ಅದ್ರ ಜೊತೆಗೆ ಹೇಳ್ತೀನಿ, ಈ ಆಟೋ ರಿಪ್ಲೈ ಅಂತ ಬಂದಿದ್ದಲ್ಲ, ಆಟೋಮೆಟಿಕ್ ಆಟೋ ರಿಪ್ಲೈ. ಈ ಆಟೋ ರಿಪ್ಲೈ ಬಗ್ಗೆ ನಾನು ನಿಮಗೆ ನೀವು ಮೊದಲನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿರೋ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಈ ಥರಲ್ಲಿ ಯಾವ ಒಂದು ಹೊಸ ಫೀಚರ್ಸ್ ಇಷ್ಟ ಆಗಿದೆ, ನಿಮಗೆ ಯಾವ ಒಂದು ಫೀಚರ್ಸ್ ತುಂಬ ಇಷ್ಟ ಆಗಿದೆ, ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೇಕ್ ಕೇರ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ. ಇವತ್ತೊಂದು ಮುಗಿಸ್ತಾ ಇದ್ದೀನಿ ಎಲ್ಲ ನನ್ನ ಕನ್ನಡ ಟೇಕ್ ಕೇರ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ. ಜೈ ಹಿಂದ್ ಮಾತ್ರ ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.